ಪಿಎಂ ಆವಾಸ ಯೋಜನೆಯಲ್ಲಿ ಭ್ರಷ್ಟಾಚಾರ ತನಿಖೆಗೆ ಭಾರತೀಯ ಯುವ ಸೇನೆ ಆಗ್ರಹ. ಕಲಬುರಗಿ ಪ್ರಧಾನಮಂತ್ರಿ ಆವಾಸ ಯೋಜನೆಯು ಮನೆಯಿಲ್ಲದ ಕಡುಬಡವರಿಗೆ ಆಸರೆ ಕಲ್ಪಿಸಿಕೊಡಲು ಇರುವ ಯೋಜನೆಯಾಗಿದೆ. ಆದರೆ ಈ ಯೋಜನೆಯಲ್ಲಿ ಇತ್ತೀಚೆಗೆ ಬ್ರಹ್ಮಾಂಡ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಕಲಬುರಗಿ ಜಿಲ್ಲೆಯ ಕಲಬುರಗಿ ತಾಲೂಕಿನ ಗ್ರಾಮ ಪಂಚಾಯತ್ ಕುಮಸಿ ವ್ಯಾಪ್ತಿಯಲ್ಲಿ ಬರುವ ಗಣಜಲಖೇಡ ಗ್ರಾಮದ ಶರಣಬಸಪ್ಪ ಎಂಬುವವರು ತಮ್ಮ ಧರ್ಮಪತ್ನಿಯಾದ ಸುಜಾತಾ ಎಂಬುವವರ ಹೆಸರಿಗೆ ಮನೆ ಮಂಜೂರು ಮಾಡಿಕೊಂಡಿದ್ದು, ವೃತ್ತಿಯಲ್ಲಿ ಶರಣಬಸವಪ್ಪ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿದ್ದು ಸರ್ಕಾರಿ ನೌಕರನಾಗಿ ಸೇವೆ ಸಲ್ಲಿಸುತ್ತಿದ್ದು, ಇವರು ತಮ್ಮ ಧರ್ಮಪತ್ನಿ ಹೆಸರಿಗೆ ಸಮುದಾಯ ಭವನದ ಜಾಗವನ್ನು ಅಕ್ರಮವಾಗಿ ಕಬಳಿಕೆ ಮಾಡಿಕೊಂಡಿದ್ದು, ಇದಕ್ಕೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಕುಮಸಿ ಮತ್ತು ಪಂಚಾಯತ್ ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಅವರ ಕೈವಾಡವಿದೆ ಎಂದು ಭಾರತೀಯ ಯುವ ಸೈನ್ಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಚಿಂಚನಸೂರ ಆರೋಪಿಸಿದ್ದಾರೆ. ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸರ್ಕಾರಿ ನೌಕರನಾಗಿದ್ದು ಅಕ್ರಮವಾಗಿ ಇನ್ನೊಂದು ಸಮುದಾಯ ಭವನದ ಸ್ಥಳವನ್ನು ಕಬಳಿಸಿ ತಮ್ಮ ಸ್ವಂತ ಹೆಂಡತಿ ಹೆಸರಿಗೆ ಪ್ರಧಾನಮಂತ್ರಿ ಆವಾಸ ಯೋಜನೆಯಡಿಯಲ್ಲಿ ನಿವೇಶನ ಮಂಜೂರು ಮಾಡಿಕೊಂಡು ಬಿಲ್ ಎತ್ತಿದ್ದಾರೆ. ಇದು ಕಾನೂನು ಬಾಹಿರವಾಗಿದ್ದು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಪಂಚಾಯತ್ ಅಧ್ಯಕ್ಷರು ಇಬ್ಬರು ಸೇರಿಕೊಂಡು ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಈ ಕುರಿತು ಅಗತ್ಯ ದಾಖಲೆ ಬಿಡುಗಡೆಗೊಳಿಸಿವೆ. ಇವರು ವ್ಯಾಪಕ ಭ್ರಷ್ಟಾಚಾರವೆಸಗಿ ಹಗಲು ದರೋಡೆ ಇಳಿದಿದ್ದಾರೆ. ಕೂಡಲೇ ಸರ್ಕಾರ ಇವರ ವಿರುದ್ಧ ಸೂಕ್ತ ತನಿಖೆ ಕೈಗೊಂಡು ಕ್ರಮ ಜರುಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಯುವ ಸೈನ್ಯ ಜಿಲ್ಲಾಧ್ಯಕ್ಷರಾದ ಮಲ್ಲಿಕಾರ್ಜುನ ಚಿಂಚನಸೂರ, ಕಾರ್ಯದರ್ಶಿ ಗಣೇಶ್ ಕಟ್ಟಿಮನಿ, ರಫೀಕ್ ಪಟೇಲ್, ಶ್ರೀಮತಿ ಮಾಲಾಶ್ರೀ, ಶರಣು ಕರಿಚಿ, ಶ್ರೀಮತಿ ಸವಿತಾ, ಶ್ರೀಮತಿ ಜಯಶ್ರೀ, ಗೌತಮ ಹದನೂರ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಇವತ್ತು ಭಾರತೀಯ ಯುವ ಸೇನೆಯ ಒಂದು ಸಂಘಟನೆ ಪತ್ರಿಕಾಗೋಷ್ಠಿ ಮಾಡುವ ಉದ್ದೇಶ ಏನಂತಂದ್ರೆ, ಕಲಬುರಗಿ ತಾಲೂಕಿನ ಹುಮ್ಸಿ ಗ್ರಾಮ ಪಂಚಾಯಿತಿಯಲ್ಲಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಒಂದು ಗಣಜಲಖೇಡ್ ಗ್ರಾಮ ಇದೆ. ಆ ಗ್ರಾಮಿನಲ್ಲಿ ಬೇರೆ ಒಂದು ಸಮುದಾಯ ಭವನವನ್ನು ಇವತ್ತು ಮುಂದಿಟ್ಟುಕೊಂಡು ಹುಮ್ಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದಂತ ಇವತ್ತು ಮೇನಕಾ ಮೇಡಮ್ ಅವರು ಇವತ್ತು ಹುಮ್ಸಿ ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಮಾಡ್ತಕ್ಕಂತ ಇವತ್ತ ಶರಣಬಸಪ್ಪ ತಂದೆ ವಿಶ್ವನಾಥ್ ಪಾಟೀಲ್ ಅವರು ಇವತ್ತು ಶರಣಬಸಪ್ಪ ವಿಶ್ವನಾಥ್ ಪಾಟೀಲ್ ಅವರ ಧರ್ಮ ಪತ್ನಿ ಸುಜಾತಾ ಎಂಬ ಹೆಸರಿನಲ್ಲಿ ಇವತ್ತು ಏನ್ ಮಾಡಿರ್ತಾರಂತಂದ್ರೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತ 2019-20 ಇಸ್ವಿಯಲ್ಲಿ ಬಂದಂತ ಮನೆಯನ್ನು ಇವತ್ತು ಕಂಪ್ಯೂಟರ್ ಆಪರೇಟರ್ ಪತ್ನಿ ಹೆಸರಿನಲ್ಲಿ ಹಾಕಿ ಇವತ್ತು ಅವ್ರ ಮನೆಯನ್ನು ಕಟ್ಟಿರಲ್ಲ, ಇವತ್ತು ಬೇರೆ ಸಮುದಾಯ ಭವನ ಅದರದೊಂದು GPS ಫೋಟೋವನ್ನು ಹೊಡೆದಿ ಇವತ್ತು ಲಕ್ಷಾಂತರ ರೂಪಾಯಿ ಇವತ್ತು ಲೂಟಿ ಮಾಡ್ತಕ್ಕಂಥ ಕೆಲಸ ಇವತ್ತು ಕುಮಸಿ ಗ್ರಾಮ ಪಂಚಾಯತಿ PDO ಮತ್ತು ಅಲ್ಲಿ ಇರ್ತಕ್ಕಂಥ ಕಂಪ್ಯೂಟರ್ ಆಪರೇಟರ್ ಇವತ್ತು ಮಾಡ್ಯಾರಂತೇಳಿ ಇವತ್ತು ಗಂಭೀರ ಇವತ್ತು ಭಾರತೀಯ ಸೇನೆ ಆರೋಪ ಮಾಡ್ತಾ ಇದೆ. ಅದಕ್ಕಾಗಿ ನಾನು ಕಾರ್ಯನಿರ್ವಾಹಕ ಅಭಿಯಂತರು ಜಿಲ್ಲಾ ಪಂಚಾಯತ್ ಅವರಿಗೆ ಇವರು ಇವತ್ತು ಇಬ್ಬರು ಗಮನಕ್ಕೂ ಇದ್ರು ಕೂಡ ಇವತ್ತು ಅವರಿಗೆ ಯಾಕೆ ವಜಾಗೊಳಿಸಲಾಗಿರಿ, ಇವತ್ತು ತಾವು ಕೂಡ ಈ ಹಗರಣದಲ್ಲಿ ತಾವು ಭಾಗಿಯಾಗಿರಿ ಅಂತೇಳಿ ಇವತ್ತು ನಾನು ಆರೋಪ ಮಾಡ್ತೀನಿ. ಯಾಕಂತಂದ್ರೆ ನಾನು ಸುಮಾರು ಭಾರತ ಯುವ ಸೇನೆ ಒಂದು ಲೆಟರ್ ಪ್ಯಾಡ್ ಮ್ಯಾಗ ನನ್ನ ಸಂಘಟನೆ ವತಿಯಿಂದ ಇವತ್ತು CO ಇವತ್ತು ಟೇಬಲ್ ಮ್ಯಾಗ ಪೇಪರ್ ಇವತ್ತಿದೆ, ಈ ತರ ಹಗರಣ ಮಾಡಿದ್ದಾರೆ ಸರ್. ಇವತ್ತು ಗರೀಬರಿಗೆ ಇವತ್ತು ಬಡವರಿಗೆ ಇವತ್ತು ಮನಿ ಹೋಗೋದು, ಇವತ್ತ ಅಲ್ಲಿ ಇರ್ತಕ್ಕಂಥವತ್ತು ಬೇರೆ ಸಮುದಾಯ ಭವನವನ್ನು ಇವತ್ತು GPS ಫೋಟೋ ಮಾಡಿ ಇವತ್ತು ಇವರು ಲೂಟಿ ಮಾಡಿದ್ದಾರೆ ಹಣ ಅಂತೇಳಿ ಇವತ್ತು ನಾನು CO ಗಮನಕ್ಕೂ ತಂದಿನಿ, ಇವತ್ತ EO ಗಮನಕ್ಕೆ ತಂದಿನಿ. ಅದಕ್ಕಾಗಿ ಇವ್ರ ಗಮನಕ್ಕೆ ಇದ್ರು ಕೂಡ ಅವ್ರಿಗೆ ಯಾಕೆ ಸಸ್ಪೆಂಡ್ ಮಾಡಲಾಗ್ಯಾರ ಅಂತ ಹೇಳಿ ಇವತ್ತು ಮಾಧ್ಯಮ ಮುಖಾಂತರ ಹೇಳ್ತೀನಿ. ಮತ್ತು ಇನ್ನೊಂದು ಇವತ್ತು ಏನು ಶರಣಬಸಪ್ಪ ಪಾಟೀಲ್ ಅವರು ಇವತ್ತು ಧರ್ಮ ಪತ್ನಿ ಸುಜಾತಾ ಎಂಬ ಹೆಸರನ್ನು ಮಾಡಿದಾರಲ್ಲ, ಇದೇ ಶರಣಬಸಪ್ಪ ಇವರು ತಮ್ಮ ಶ್ರೀಧರ್ ಪಾಟೀಲ್ ಅಂತ ಹೇಳಿ ಅವರು ಕೂಡ ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ. ಕುಮಸಿ ಗ್ರಾಮ ಪಂಚಾಯತಿಲಿ ಇವತ್ತು ಅಧ್ಯಕ್ಷ ಆಗಿದ್ದಾರೆ. ಇವತ್ತು ಏನು ಸರ್ಕಾರದಲ್ಲಿ ಬರ್ತಕ್ಕಂತ ಹಣವನ್ನು ಈ ತರ ದುರುಪಯೋಗ ಮಾಡಕಲ್ಲ ಕಾರಣ ಇವತ್ತು PDO ಇದಕ್ಕೆ ಏನು GPS ಫೋಟೋ ಮಾಡಿ ಇವತ್ತೇನು ಇದಕ್ಕ ಸಪೋರ್ಟ್ ಮಾಡಿದ್ದಾರೆ. ಅವರು ಅಲ್ಲಿ ಇರ್ಲಿಕ್ಕ ಇವತ್ತು ಒಪ್ಪಿಗೆ ಆ ಸ್ಥಾನ ಅವರಿಗೆ ಒಪ್ಪಲ್ಲ. ಅವ್ರಿಗೆ ತಕ್ಷಣನೇ ಇವತ್ತು RC ಅವರು ಅಲ್ಲಿ ಇವತ್ತು DC ಅವರಾಗಲಿ ಇವತ್ತು CO ಅವರಾಗಲಿ ಇವತ್ತು ತಕ್ಷಣನೇ ಇವತ್ತು ವಜಾ ಮಾಡ್ಬೇಕಂತ ಇವತ್ತು ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಇವತ್ತು ನೋಡ್ರಿ, ನನ್ನ ಹತ್ರ ಸಾಕ್ಷಿ ಇದೆ. ಇವತ್ತು ಯಾವ ತರ ಅಂತಂದ್ರೆ, ಇವತ್ತು ಖುಲ್ಲಾ ನಿವೇಶನಕ್ಕೆ ಗಣಜಲಖೇಡ್ ಗ್ರಾಮದಲ್ಲಿ ಇದು GPS ಫೋಟೋ ತೆಗೆದಿದ್ದು. ಇವತ್ತು ಯಾರ ಅಕೌಂಟು ಇವತ್ತು ಸುಜಾತಾ, ಇವತ್ತು ಶರಣಬಸಪ್ಪ
ಶ್ರೀಮತಿ ಸುಜಾತ ಗಂಡ ಶರಣಬಸಪ್ಪ ಅಂತೇಳಿ ಇವತ್ತು GPS ಮಾಡಿ ಫೋಟೋ ಇದೆ. ಖುಲ್ಲಾ ನಿವೇಶನಕ್ಕೆ ಇವತ್ತು ಒಂದು ಫೋಟೋ ಹೊಡೆದಿ ಇವತ್ತು ಸರ್ಕಾರ ಆದೇಶ ಏನಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಇವತ್ತ ಬೇಸ್ಮೆಂಟ್ ಮಾಡ್ಕೊಳಕ್ ಒಂದು ಬಿಲ್ಲು ಮತ್ತು ಒಂದು ಬಾಕಲು ಕುಂಡ್ರಿಸ್ಕೊಳಕ್ ಒಂದು ಬಿಲ್ಲು ಇವತ್ತು ಹಂತ ಹಂತವಾಗಿ ಇವತ್ತು ಹಣ ಬಿಡುಗಡೆ ಆಗ್ತದೆ. ಇವ್ರೇನ್ ಮಾಡಿದ್ದಾರೆ, ತಾವು ಮನೆಯೂ ಕಟ್ಕೊಂಡಿಲ್ಲ. ಇವತ್ತು PDO ಮೇಡಮ್ ಇವರು ಬೇಜವಾಬ್ದಾರಿ ತನ್ನ ಉತ್ತರ ಕೊಡ್ತಾರೆ. GPS ತಾವೇ ಮಾಡಿದ್ದಾರೆ ಮೇಡಮ್ ಅವರು. ಇವತ್ತು ನಾನು ಫೋನ್ ಮಾಡಿ ಕೇಳಿದಾಗ ನನ್ನ ಹತ್ರ ಮೊಬೈಲೇ ಇದ್ದಿಲ್ಲ ಅಂತೇಳಿ ಇವತ್ತ ಬೇಜವಾಬ್ದಾರಿ ತರ ಉತ್ತರ ಕೊಡ್ತಾರ ಮೇಡಮ್ ಅವ್ರು. ಆ ತರ ಉತ್ತರ ಕೊಡೋದು ಇವತ್ತ ಆ ಸ್ಥಾನಕ್ಕ ನೀವು ಒಳ್ಳೇದಲ್ಲ ಅಂತೇಳಿ ಇವತ್ತು ನಾನು ತಮ್ಮ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಇವತ್ತು ಏನು ಯಾವ ತರ ಬಿಲ್ ಆಗ್ಬೇಕು ಹಂತ ಹಂತ ಅಂತಂದ್ರೆ ಒಂದು ಖುಲ್ಲಾ ನಿವೇಶನ ಜಾಗ ಕಂಟಿನ್ಯೂ ಫೋಟೋ ಇದೆ. ಇಲ್ಲಿ ಏನ್ ಇಟ್ಟಿದ್ದಾರೆ ನೋಡ್ರಿ, ಪರಿಚಯ ಇದೆ ಇಲ್ಲಿ ಕಂಟಿನ್ಯೂ ಫೋಟೋ. ಈಗ ಒಂದು ಹಂತ ಬಿಲ್ ಆಗ್ಬೇಕಂತಂದ್ರೆ ಒಂದು ಬೇಸ್ಮೆಂಟ್ ಆಗ್ಬೇಕು. ಇದು ಬೇಸ್ಮೆಂಟ್ ಆಗಿಲ್ಲ. ಸೆಕೆಂಡ್ ಬಾಕಲ್ ಕೊಂಡಿರ್ಬೇಕು, ಇದು ಕಟ್ಟಿರಬಾರ್ದು. ಬಾಕಲ ಕಿಟಕಿಗಳು ಮತ್ತೊಂದಂತ ಬಿಲ್ ಆಗ್ತದೆ. ಇದು ನೋಡ್ರಿ ಒಂದು ಸಮುದಾಯ ಭವನ, ಇದು ಡೋರ್ ಸಮಾಜದ ಒಂದು ಸಮುದಾಯ ಭವನಕ್ಕೆ ಈ ತರ ಒಂದೇ ಫೋಟೋ ಇದೆ ಸರ್. ಇದು ಒಂದೇ ಫೋಟೋ ಹಂತ ಹಂತವಾಗಿ ತೆಗೆದಾರ ಫೋಟೋ. ಇದೊಂದು ಡೇಟ್ ಬೇರೆ, ಇದೊಂದು ಡೇಟ್ ಬೇರೆ, ಇದೊಂದು ಡೇಟ್ ಬೇರೆ. ಇವತ್ತು ಹಣ ಆಗಿದೆ, ಜಮಾ ಆಗಿದೆ ಅಕೌಂಟ್ ನಂಬರ್ ಇದು ಇಂಡಿಯನ್ ಪೋಸ್ಟ್ ಲಿಮಿಟೆಡ್. ಈ ತರ ಹಣವನ್ನು ಇವತ್ತು ಅವ್ರ ಮನೇನೂ ಕಟ್ಕೊಂಡಿಲ್ಲ, ಒಂದು ಸಮುದಾಯ ಭವನ ತೋರಿಸಿ ಇವತ್ತ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹಣವನ್ನು ಇವತ್ತು ಲೂಟಿ ಮಾಡಿದ್ದಾರೆ ಅಂತೇಳಿ ಇವತ್ತ PDO ಅವರು ಮತ್ತು ಕಂಪ್ಯೂಟರ್ ಆಪರೇಟರ್ ಇವತ್ತು ಅಧ್ಯಕ್ಷ ಶ್ರೀಧರ್ ಪಾಟೀಲ್ ಅವರು ತಕ್ಷಣನೇ ಇವತ್ತ ರಾಜೀನಾಮೆ ಕೊಡಬೇಕು, ಸ್ವಇಚ್ಛೆಯಿಂದ ಹೋಗ್ಬೇಕು. ಇವತ್ತು ಇವ್ರ ಮ್ಯಾಗ ಕಾನೂನಿನ ಕ್ರಮ ಜರುಗಿಸ್ಬೇಕು. ಇವತ್ತು ಯಾವ ತರ ಇವತ್ತು ಹಣ ಬಂತು, ಇದು ಯಾಕೆ ಮಾಡಿದ್ದಾರೆ ಅಂತ ನಿಷ್ಪಕ್ಷವಾಗಿ ಇವತ್ತು ಇವರು ಇವತ್ತು CO ಇವತ್ತು ಸ್ಥಳ ಪರಿಶೀಲನೆ ಮಾಡಿ ಅಲ್ಲಿ ಹೋಗಿ ಇದು ತನಿಖೆ ಮಾಡಿ ಇದು ಯಾರು ತಪ್ಪಿಸ್ತಾ ಇದ್ರೆ ಅವರಿಗೆ ಕಾನೂನಿನ ಪ್ರಕಾರ ಇವತ್ತು ಅವ್ರಿಗೆ ಕ್ರಮ ಕೊಡಬೇಕು, ಕ್ರಮ ಕೈಗೊಳಿಸ್ಬೇಕು. ಇಲ್ಲವಾದರೆ ತಮ್ಮ ಮಾಧ್ಯಮ ಮುಖಾಂತರ ಹೇಳ್ತೀನಿ, ನಮ್ಮ ಭಾರತೀಯ ಯುವ ಸೈನ್ಯ ವತಿಯಿಂದ ಬರ್ತಕ್ಕಂಥ ದಿನದಲ್ಲಿ ಇವತ್ತ CO ಆಫೀಸ್ ಜಿಲ್ಲಾ ಪಂಚಾಯತಿ ನಾವು ಮುತ್ತಿಗೆ ಹಾಕ್ತೇವೆ ಅಂತೇಳಿ ತಮ್ಮ ಮಾಧ್ಯಮದ ಮುಖಾಂತರ ಇವತ್ತು ಹೇಳಕ್ ಬಯಸ್ತಾ